ಕಲಬುರಗಿಯಲ್ಲಿ ಜೈನ ಸಮುದಾಯದ ಯುವತಿ ನಾಪತ್ತೆಯಾಗಿದ್ದಾರೆ. ಜೈನ ಸಮುದಾಯದ ಯುವತಿ ನಾಪತ್ತೆಯಾಗಿದ್ದು ಲವ್ ಜಿಹಾದ್ನ ಆರೋಪ ಕೇಳಿಬಂದಿದೆ. ಪದವಿ ಓದುತ್ತಿರುವ ಯುವತಿಯ ತಲೆ ಕೆಡಿಸಿ ಲವ್ ಜಿಹಾದ್. ಮುಸ್ಲಿಂ ಯುವಕ ಮಶಾಕ್ ಎಂಬಾತನಿಂದ ಲವ್ ಜಿಹಾದ್. ಅಫ್ಜಲ್ಪುರ ತಾಲೂಕಿನ ಗೊಬ್ಬೂರು ಗ್ರಾಮದ ಜೈನ ಯುವತಿ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಯುವತಿಗೆ ಪುಸ್ಲಾಯಿಸಿದ್ದ ಮಶಾಕ್ ಜುಲೈ 29ರಂದು ಯುವತಿಯನ್ನ ಕರೆದುಕೊಂಡು ಮುಸ್ಲಿಂ ಯುವಕ ಪರಾರಿಯಾಗಿದ್ದಾನೆ. ಕಾಲೇಜಿನ ಹತ್ತಿರದಿಂದಲೇ ಕರ್ಕೊಂಡು ಹೋಗಿದ್ದಾನೆ ಮಶಾಕ್ ಅನ್ನೋ ಮಾಹಿತಿ ಇದೆ. ಗೊಬ್ಬೂರು ಗ್ರಾಮದ ಮಶಾಕ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಈ ಹೆಣ್ಮಗಳು ಪದವಿ ಓದ್ತಾ ಇದ್ಲು. 8 ದಿನ ಕಳೆದ್ರೂ ಯುವತಿ ಪತ್ತೆ ಇಲ್ಲ. ಆತಂಕದಲ್ಲಿ ಪೋಷಕರಿದ್ದಾರೆ. ಇದು ಪ್ರೀತಿಯಲ್ಲ, ಲವ್ ಜಿಹಾದ್ ಅಂತ ಪೋಷಕರು ಆರೋಪ ಮಾಡ್ತಿದ್ದಾರೆ. ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗಿದೆ. ಲವ್ ಜಿಹಾದ್ ನಡೆದರೂ ಕೂಡ ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ದಕ್ಕೆ ಕಿಡಿಕಾರಲಾಗ್ತಿದೆ. ಪೊಲೀಸರ ವಿರುದ್ಧ ಹಿಂದೂ ಸಂಘಟನೆಗಳ ಪ್ರಮುಖರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವ್ರು ಹೆಂಗೆ ಪರಿಚಯ ಸರ್, ಅವರು ನಮಗೆ ಇದು ಅನಿಸ್ತಾರೆ. ಅವ್ರು ಫೋನ್ ಬಂದ ತಕ್ಷಣ ನಮಗೆ ಆಮೇಲೆ ಗೊತ್ತಾಯ್ತು ರೀ. ಹಾಂ, ಮೆಸೇಜ್ ಅದು ನೋಡಿ ಗೊತ್ತಾಯ್ತು. ಗೊತ್ತಾದ ಬಳಿಕ ನಾವು ಹೇಳಿದೆವು ರೀ ಅವ್ರಿಗೆ. ಗೊತ್ತಾದ ಬಳಿಕ ಏನು ಮಾಡಿದ್ವಿ, ಮೊದಲು ಶಾಲೆಗೆ ಹೋಗಿ ಬಿಡಿಸಿದ್ವಿ ನಾವು. ಶಾಲೆಗೆ ಹೋಗಿ ಬಿಡಿಸ್ಕಿಸಿ ಡಿಸ್ಕಂಟಿನ್ಯೂ ಮಾಡಿದೇವೆ ರೀ. ಡಿಸ್ಕಂಟಿನ್ಯೂ ಮಾಡಿಕಿಸಿಂದ ಮುಂದೆ ನಾವು ಎಕ್ಸಾಮ್ ಕಿಟ್ಟ ಕಳಿಸ್ತೀವಮ್ಮ ಅಂತ ಹೇಳಿ ಹೇಳಿದೆವು. ಹೇಳಿದ ಬಳಿಕ ಹಿಂದ್ರಗಡೆಗೆ ಅದು ನಾನು ಅಷ್ಟು ಮೊಬೈಲ್ನಿಂದ ಅಷ್ಟು ನನಗೆ ಇದು ಇಲ್ಲರಿ, ನಾನು ಅಷ್ಟು ನೋಡಿಲ್ಲ. ನಾವು ಹುಡುಗಿಯರು, ಸಣ್ಣ ಹುಡುಗಿಯರು ನೋಡ್ಕಿಸಿಂದ ಏನು ಮಾಡಿದವರು, ಪಪ್ಪ ಈಗ ಅಕ್ಕಾಗ ಹಿಂಗೆ ಮಿಸಸ್ ಮಾಡ್ಲಕತ್ತಾರ, ಕಾಲ್ ಮಾಡ್ಲಕತ್ತಾರ, ಆ ಹುಡುಗನ ಹೆಸರು ಆಕೆ ನಾವು ನೋಡೋಣ ಇದ್ರೆ ಆಕೆ ಡಿಲೀಟ್ ಮಾಡ್ಲಕತ್ತಾಳ ಅಂತ ಅಂದ್ಬಿಟ್ಟು ಒಂದು ಸಾರಿ ನೋಡಿ ಮತ್ತೊಮ್ಮೆ ಮಾತಾಡೋ ಟೈಮ್ದಾಗ ಫೋನ್ ಕಸ್ಕೊಂಡ್ ಕಿಸಿಂದ್ರೆ ನೋಡ್ಬೇಕು ಹುಡುಗನ ಹೆಸರು ಗೊತ್ತಾಯ್ತು. ಗೊತ್ತಾದ್ಬೇಕು ನಮ್ಮ ಮನೆಗೆ ಅವ್ರು ಏನು ಮಾಡ್ಯಾರ, ಅವ್ರಿಗೆ ಹಿಂಗೊಂದು ಲವ್ ಜಿಹಾದ್ ಆಗಿದೆ. ಹುಡುಗಿ ಜೈನ ಸಮುದಾಯದವಳು, ಹುಡುಗ ಮುಸಲ್ಮಾನ ಅಂತೇಳಿ ಮಾಹಿತಿ ಬಂದ ತಕ್ಷಣ ನಾನು FIR ತರಲಿಕ್ಕೆ ಹೇಳಿದೆ. ಅವ್ರ ತಂದೆ ನನ್ನ ಹತ್ರ FIR ತೊಗೊಂಡು ಬಂದರು. FIR ತೊಗೊಂಡು ಬಂದಮೇಲೆ ನಾನು ಕೇಳಿದೆ, ಹುಡುಗಿಗೆ ಯಾವ ರೀತಿ, ನಿಮ್ಗೇನು ರೀತಿ ಏನಾರು ಅನುಮಾನ ಇತ್ತಾ ಅಂತೇಳಿ. ಅವ್ರು ಹೇಳಿದರು 5 ತಿಂಗಳ ಹಿಂದೆಗಡೆ ಚಾಟ್ ಮಾಡ್ತಾಯಿದ್ರು ಮೊಬೈಲಲ್ಲಿ, ನಾವೆಲ್ಲ ಬೈದು ಸುಮ್ಮನಾಗಿದ್ದೀವಿ ಅಂತ ಹೇಳಿದರು. ಅದಾದಮೇಲೆ ಮೊನ್ನೆ ಹಬ್ಬದ ದಿನ ಏನೋ ಹುಡುಗಿ ಮಿಸ್ ಆಗಿದ್ದಾಳೆ ಅಂತೇಳಿ ಬಂದಿಲ್ಲ, ಮತ್ತೆ ಕಾಲೇಜಿಗೆ ಹೋದ್ರೆ ಬರಲಿಲ್ಲ ಅಂತೇಳಿ ನಾವು ಸ್ಟೇಷನ್ಗೆ ಹೋದಕ್ಕೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಆ ಸ್ಟೇಷನಲ್ಲಿ ಇವ್ರು ಬರೆಯೋಕ್ಕೆ ಬಂದಿಲ್ಲ. ಹಾಗೆ ಪೊಲೀಸ್ ತಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಬರ್ಕೊಂಡು ತೊಗೊಂಡಿದ್ದಾರೆ. ಇದುವರೆಗೂ ತನಿಖೆ ಕೇಳಿದರೆ ಹೈದ್ರಾಬಾದಲ್ಲಿ ಸ್ವಿಚ್ ಆಫ್ ಆಗಿದೆ, ನಾವು ಹುಡುಕ್ತಾ ಇದ್ದೀವಿ ಅಂತ ಪೊಲೀಸ್ನವ್ರು ಹೇಳಿದ್ದಾರೆ. ಹುಡುಗ ಹುಬ್ಳಿನವನು ಅಂತೇಳಿ ದಾರು ತಪ್ಪಿಸ್ತಾ ಇದ್ದಾರೆ. ಹುಡುಗ ಇದೇ ಏನು ಹುಡುಗಿ ಇದೆ ಅದೇ ಗ್ರಾಮದವನು ಹುಡುಗ ಅಂತೇಳಿ ಹುಡುಗಿ ತಂದೆ ತಾಯಿನೇ ಹೇಳ್ತಾ ಇದ್ದಾರೆ. ಹಾಗಾಗಿ ಪೊಲೀಸ್ನವರಿಗೆ ನಾವು ಸೂಕ್ತ ಇದನ್ನು ತಕ್ಷಣವಾಗಿ ನ್ಯಾಯ ಒದಗಿಸಬೇಕು. ನಾವು ಒಂದ್ಸತಿ ತಿಳ್ಕೊಂಡ ಮೇಲೆ ಬುದ್ಧಿ ಮಾತು ಹೇಳಿದೆವು. ಯಾರಿಗೆ? ಆ ಹುಡುಗ ಹೇಳಿದೇವ್ರಿ, ಫೋನ್ ಹಚ್ಚಿ ಹೇಳಿದೇವು. ಮಶಾಕ್ ಅವ್ರಿಗೆ ಹೇಳಿದೇವ್ರಿ. ಹೇಳದ್ಮ್ಯಾಗ ನಾ ಬಿಡ್ತೀನಿ ರೀ ಆಂಟಿ ಅಂತ ಅಂದಾರ ಅವರು. ಅಂದಮೇಲೆ ಮಾತು ಕಂಟಿನ್ಯೂ ಮಾಡಿದಕ್ಕೆ ನಮಗೆ ದ್ವೇಷ ಅಷ್ಟೇ. ನಮ್ಮ ಹುಡುಗಿ ನಮಗೆ ಬೇಕು. ನಮಗೆ ಅದಾರ ಕಾನ್ಫಿಡೆನ್ಸ್. ಆದ್ರೆ ಅಗ್ಗಿ ಮನಸ್ಸು ಅವ್ರು ಹೆಂಗೆ ತಿರುಗಿಸಿರ್ತಾರೆ ಯಾರಿಗೆ ಗೊತ್ತ್ರಿ? ಹೌದಿಲ್ರಿ? ಈಗ ನಮಗೆ ಕಾನ್ಫಿಡೆನ್ಸ್ ಅದ ನಮ್ಮ ಮಗಳು ನಮ್ಮ ಜೊತೆ ಬರ್ತಾಳಂತ. ಆದ್ರೆ ಅವ್ರ ಮನಸ್ಸು ಬದಲಾಯಿಸಿದ್ರು ಅಂದ್ರೆ ನಾವೇನು ಮಾಡಕ್ಕೆ ಸಾಧ್ಯ? ಅದು ಮಾಡೋ ಪ್ರಯತ್ನ ಮಾಡ್ತೇವೆ ನಾವು. ಅದು ಏನೇ ಇರಲ್ರಿ, ನಮ್ಮ ಮಗಳು ನಮಗೆ ಬೇಕು. ಆಮೇಲೆ ನಾವು ಮಾಡೋ ಪ್ರಯತ್ನ ಮಾಡ್ತೇವೆ. ನಮಗೆ ತ್ರಾಸ, ನಮ್ಮ ತ್ರಾಸ ಈಗ ನೋಡ್ರಿ, ಹೆಣ್ಣು ಹತ್ತವ್ರ ತ್ರಾಸ ಹೆಂಗದ ಅಂದ್ರೆ ಇನ್ನೊಬ್ರಿಗೆ ಯಾರಿಗೂ ಬರಬಾರ್ದು. ನಮ್ಮ ದ್ವೇಷಿಗಳಿಗೂ ಈ ತ್ರಾಸ ಬರಬಾರ್ದು.